ಹೊನ್ನಾವರ ತಾಲೂಕಿನಾದ್ಯಂತ ಭಾನುವಾರವೂ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶದಿಂದ ಹೊನ್ನಾವರಕ್ಕೆ ಬರುವವರ ಸಂಖ್ಯೆಯೂ ಕಡಿಮೆಯಾಗಿದೆ. ಕಳೆದ 2 ದಿನಗಳಿಂದ ಹೊನ್ನಾವರ ತಾಲೂಕಿನಾದ್ಯಂತ ಭಾರೀ ಮಳೆಯಾಗ್ತಿದೆ. ಶನಿವಾರ ಬೆಳಗ್ಗೆಯಿಂದಲೇ ಆರಂಭಗೊಂಡ ಧಾರಾಕಾರ ಮಳೆ ಮನೆಯಿಂದ ಹೊರಬೀಳಲು ಬೇಸರ ತರಿಸುವಷ್ಟು ಜೋರಾಗಿ ಸುರಿದಿದೆ. ಗ್ರಾಮೀಣ ಪ್ರದೇಶಗಳಿಂದ ಪಟ್ಟಣಕ್ಕೆ ಬರುವವರ ಸಂಖ್ಯೆಯು ಭಾನುವಾರ ಕಡಿಮೆ ಇತ್ತು. ಕೆರೆ ಬಾವಿಗಳು ತುಂಬಿ ಹಳ್ಳಗಳು ತುಂಬಿ ಹರಿಯತೊಡಗಿವೆ. ಜೋರಾದ ಮಳೆಯಿಂದಾಗಿ ಶರಾವತಿ, ಗುಂಡ್ಬಾಳ, ಬಾಸ್ಕೇರಿ, ಬಡಗಣಿ ನದಿಗಳಲ್ಲಿ ಜೀವಕಳೆ ಬಂದಿದೆ. ಗುಂಡ್ಬಾಳ, ಬಾಸ್ಕೇರಿ, ಬಡಗಣಿ ಹೊಳೆಗಳು ಈಗಾಗಲೇ ತುಂಬಿ ಹರಿಯುತ್ತಿವೆ. ಇಷ್ಟು ಹೊತ್ತಿಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿಲ್ಲ. ಆದರೆ ಇದೇ ರೀತಿ ಅಬ್ಬರದ ಮಳೆ 3-4 ದಿನ ಮುಂದುವರೆದರೆ ಈ ನದಿಗಳಲ್ಲಿ ನೀರು ಉಕ್ಕಿ ಬರುವುದೆಂಬ ಆತಂಕ ಉಂಟಾಗಿದೆ. ಪಟ್ಟಣದಲ್ಲಿ ಕೆಲವು ಕಡೆ ಗಟಾರವಿದ್ದರೂ ನಾಮಕಾವಸ್ಥೆಯಾಗಿದೆ. ನೀರು ಗಟಾರ ಸೇರುವ ವ್ಯವಸ್ಥೆ ಸರಿಯಾಗಿ ಮಾಡದ ಕಾರಣ ಹಲವಾರು ಕಡೆ ರಸ್ತೆಯೇ ಗಟಾರದಂತಾಗಿದೆ. ಇದರಿಂದಾಗಿ ರಸ್ತೆಯಲ್ಲಿ ವಾಹನಗಳು ಹೋಗುವಾಗ ದೂರದವರೆಗೆ ಚಿಮ್ಮುವ ನೀರು ಪಾದಚಾರಿಗಳಿಗೆ ಅಭಿಷೇಕವಾಗಿ ತೊಟ್ಟ ಬಟ್ಟೆಯೆಲ್ಲ ಒದ್ದೆಯಾಗುವಂತಾಗಿದ್ದು, ಗಟಾರ ಸ್ವಚ್ಛತಾ ಕಾಮಗಾರಿಯನ್ನು ಸರಿಯಾಗಿ ನಿರ್ವಹಿಸದ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಜನ ಶಪಿಸತೊಡಗಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.